ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ನಾನಿವತ್ತು ಒಂದು ಪಿಂಪಲ್ ರೆಮಿಡಿ ಅಂತ ಹೇಳ್ಬೋದು, ನಿಮಗೆ ಯೂಸ್ ಆಗುವಂಥ ಟಾಪಿಕ್ಸ್ನೇ ನಾನು ಚೂಸ್ ಮಾಡ್ಕೊತೀನಿ. ಆಯಿಲ್ ಸ್ಕಿನ್ನವ್ರಿಗೆ ತುಂಬ ಪಿಂಪಲ್ಸ್ ಇರುತ್ತಲ್ವಾ, ಅವ್ರಿಗೆ ಯಾವ ಫೇಸ್ ಮಾಸ್ಕ್ ಹಾಕ್ಕೊಂಡ್ರೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ರೆಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ತುಂಬ ಸಿಂಪಲಾಗಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಫಸ್ಟು ಯಾಕೆ ಪಿಂಪಲ್ ಆಗುತ್ತೆ ನಮಗೆ ಅಂತ ತಿಳ್ಕೊಳ್ಳೋದಾದರೆ, ಪೊಲ್ಯೂಷನಿಂದ ಇರ್ಬೋದು, ನಾವು ಇಂಟೇಕ್ ಮಾಡ್ತೀವಲ್ಲ ಫುಡ್ಡು, ಅದರಿಂದ ಸಹ ಇರ್ಬೋದು, ಅಥವಾ ಜೀನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಬೇರೆ ನಮ್ಮ ಹಿರಿಯವರಿಂದ ನಮಗೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಅದೇ ಪಾಸ್ ಆಗುತ್ತಲ್ಲ, ಅದರಿಂದನೂ ಇರ್ಬೋದು. ಅಥವಾ ಟವಲ್ಗಳನ್ನ ಒಂದೇ ಟವಲ್ ಯೂಸ್ ಮಾಡ್ತೀವಿ, ಒಂದೇ ಸೋಪ್ ಯೂಸ್ ಮಾಡ್ತೀವಿ ಮನೆಯವರೆಲ್ಲರೂ, ಆ ಒಂದು ರೀಸನ್ಗೂ ಇರ್ಬೋದು. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂತ ಹೇಳ್ಬೋದು. ಸೊಲ್ಯೂಷನ್ ಅಂತ ನೋಡೋಕ್ಕೆ ಹೋದರೆ, ಈ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೇಗನೆ ಅಂದರೆ ಡೇ ಬೈ ಡೇ ನಿಮಗೆ ಪಿಂಪಲ್ಸು ರೆಡ್ಯೂಸ್ ಆಗ್ತಾ ಬರುತ್ತೆ. 100% ಇದಂತೂ ಶ್ಯೂರು. ನನಗೆ ಪಿಂಪಲ್ಸ್ ಇಲ್ಲ, ಆದ್ರೂ ನಿಮಗೋಸ್ಕರ ಅಂದರೆ ಪಿಂಪಲ್ಸ್ ಇರೋರಿಗೋಸ್ಕರ ಒಂದು ಕನ್ಸರ್ನ್ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. 100% ರಿಸಲ್ಟ್ ಸಿಗುತ್ತೆ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಪ್ರೊಸೀಜರ್ ಏನಿದೆ ಅನ್ನೋದು. ಬನ್ನಿ, ಹಾಗಿದ್ರೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಹಿಡಿ ಆಗುವಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಆರಕ್ಕೆ ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ ಪ್ಲೇಟ್ನಲ್ಲಿ. ಇದಾದಮೇಲೆ ನಾನು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಹಾಕ್ಕೊಂಡು ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ನೈಸಿಗೆ ಆಗಬೇಕು. ತರಿ ಇದ್ದರೆ ನೀವು ಇನ್ನೊಂದು ಸರಿ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ, ನಿಮಗೆ ತೋರಿಸ್ತಾ ಇರೋ ಥರ. ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕಿಂತ ಮೊದಲು ನಾವು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದೇ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಯಾವುದೇ ಡಸ್ಟು ಮೇಕಪ್ಪು ಏನೂ ಇರಬಾರ್ದು. ಲಿಪ್ಸ್ಟಿಕ್ ಒಂದಿದೆ, ಅದನ್ನು ಇಗ್ನೋರ್ ಮಾಡಿ, ಯಾಕಂದರೆ ಅದು ಲಾಂಗ್ ಲಾಸ್ಟ್ ಇರೋದ್ರಿಂದ ಅದು ಹೋಗಿಲ್ಲ ಅಷ್ಟೇ. ಇದಾದಮೇಲೆ ನಾನು ಟವಲಿಂದ ನೀಟಾಗಿ ವೈಪ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜಸ್ಟು 2 ಇಂಗ್ರೀಡಿಯೆಂಟಿಂದ 100% ಕ್ಯೂರ್ ಆಗೋ ಹಾಗೆ ಮಾಡ್ಬೋದು ಪಿಂಪಲ್ನ. ಇದು 100% ನ್ಯಾಚುರಲ್ ಆಗಿರೋದ್ರಿಂದ ಅಂಡರ್ ಐಸಲ್ಲೂ ಕೂಡ ನಾನು ಹಾಕ್ಕೊತಿದ್ದೀನಿ. ನಾನಿಲ್ಲಿ ನನ್ನ ಫಿಂಗರೇ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇರೋವಂಥದ್ದು. ನೀವು ಬೇಕಿದ್ರೆ ಬ್ರಷ್ ಯೂಸ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ನೋಡಿ, ಇಲ್ಲಿ ಯಾವ ಥರ ಅಪ್ಲೈ ಮಾಡ್ತಿದ್ದೀನಿ, ನೀವು ಅದೇ ಥರ ಅಪ್ಲೈ ಮಾಡ್ಕೋಬೋದು. ಜಸ್ಟು 2 ಇಂಗ್ರೀಡಿಯೆಂಟಿಂದ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಇದು ಅಂದರೆ, ನಿಮಗೆ ನೀವೇ ಯೂಸ್ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ. ಡೇ ಬೈ ಡೇ ಅಂತೂ ಖಂಡಿತವಾಗ್ಲೂ ಪಿಂಪಲ್ಸ್ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ. ನೋಡಿ, ಇಲ್ಲಿ ಯಾವ ಥರ ಅಪ್ಲೈ ಮಾಡ್ತಿದ್ದೀನಿ ಅದೇ ಥರನೇ ಅಪ್ಲೈ ಮಾಡ್ಕೊಬೇಕು. ಇದು ಅಪ್ಲೈ ಮಾಡಾದಮೇಲೆ ನಾನು ಇನ್ನೊಂದು ಲೇಯರ್ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ನೆಕ್ಸ್ಟು ನೀವೇ ನೋಡ್ತಿದ್ದೀರಾ, ಇನ್ನೊಂದು ಲೇಯರ್ ಅಪ್ಲೈ ಮಾಡ್ತೀನಿ. ಈ ಥರ ಅಪ್ಲೈ ಮಾಡಿಕೊಂಡು ನಾವು ಒಂದು 10-15 ಮಿನಿಟ್ಸ್ ಅಷ್ಟು ಇದನ್ನು ಬಿಡಬೇಕಾಗುತ್ತೆ ಡ್ರೈ ಆಗೋದಕ್ಕೆ. ಅಂದರೆ ತುಂಬ ಡ್ರೈಯೂ ಆಗಬಾರ್ದು, ಇದು ಸ್ವಲ್ಪ ಮೀಡಿಯಮ್ ಡ್ರೈ ಆದರೆ ಸಾಕು. ಇವಾಗ ನಾವು ಫಿಂಗರ್ ಟಚ್ ಮಾಡಿದ್ರೆ ಅದು ನಮ್ಮ ಕೈಗೆ ಬರಬಾರ್ದು, ಅಷ್ಟು ಡ್ರೈ ಆದರೆ ಸಾಕು. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ. ಇದೆಲ್ಲದಕ್ಕೂ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ನನ್ನ ಶಕ್ತಿ, ಬೆಂಬಲ ಅಂತ ಹೇಳ್ಬೋದು. ಇವಾಗ ನೋಡಿ, ಸ್ವಲ್ಪ ಡ್ರೈ ಆಗಿದೆ ಇದು. ಇದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇದು ಯಾವುದೇ ಗ್ಲೋಯಿಂಗೋಸ್ಕರ ನಾನು ಹಾಕಿದ್ದಲ್ಲ, ಜಸ್ಟು ಪಿಂಪಲ್ ರೆಮಿಡಿ ಅಂತ ಹೇಳ್ಬೋದು. ಜಸ್ಟು ಪಿಂಪಲ್ ಇರೋರು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ ವಿಡಿಯೋ,
ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ತುಂಬ ನಿಮಗೆ ಬೇಕಾಗಿರೋ ವೀಡಿಯೋಸ್ನೇ ನಾನು ಮಾಡೋದು. ಯಾರ್ಯಾರಿಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಥವಾ ಯಾವುದಾದ್ರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅಥವಾ ಮೇಕಪ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಅಥವಾ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ಪು ಅಥವಾ ಕಾಲ್ ಮಾಡಿದ್ರೆ ನಾನು ಅದ್ರ ಬಗ್ಗೆನೇ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋ ಯಾವುದು ಅಂತ ವೆಯ್ಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಒಳ್ಳೆಯ ಒಂದು ಟಾಪಿಕ್ ಜೊತೆನೇ ನಾನು ಬರ್ತೀನಿ. ಅಲ್ಲಿನವರೆಗೂ ಟೇಕ್ ಕೇರ್.